ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿತ್ತು. FIR ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸೆಲೆಬ್ರಿಟೀಸ್ಗಳು ಅಂದ್ರೆ ಕಾಟೇರ ತಂಡದ ಸಾಕಷ್ಟು ಸೆಲೆಬ್ರಿಟೀಸ್ಗಳು ಕೂಡ ಆ ಒಂದು ಪಾರ್ಟಿಯಲ್ಲಿ ಇದ್ರಲ್ಲೂ ಅದರಲ್ಲಿ ಪ್ರಮುಖವಾಗಿ ಕಾಟೇರ ಚಿತ್ರದ ನಾಯಕನಾಗಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆಗೆ ಹಾಸ್ಯ ನಟರಾಗಿರುವಂತಹ ಚಿಕ್ಕಣ್ಣ ಜೊತೆಗೆ ಡಾಲಿ ಧನಂಜಯ್, ಅಭಿಷೇಕ್ ಅಂಬರೀಶ್ ಜೊತೆಗೆ ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಹಲವರು ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಈಗ ಸದ್ಯ ನೋಟಿಸ್ ಅನ್ನ ಕೂಡ ಕೊಡಲಾಗಿತ್ತು. ಯಾವಾಗ ಜೆಟ್ಲಾಕ್ ಪಬ್ನಲ್ಲಿ ಅವಧಿಗೂ ಮೀರಿ ಪಾರ್ಟಿ ಮಾಡಿದ್ರು ಅನ್ನೋ ಮಾಹಿತಿ ಬರುತ್ತೋ ಅದಾದ ಬಳಿಕ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗುತ್ತೆ. ಆ ದೂರಿನಲ್ಲಿ ಪ್ರಮುಖವಾಗಿ ಆ ಪಬ್ನ ಮಾಲೀಕರಾದಂತಹ ಶಶಿರೇಖಾ ಜಗದೀಶ್ ಅವರು ಜೊತೆಗೆ ಮ್ಯಾನೇಜರ್ ಆಗಿರುವಂತಹ ಪ್ರಶಾಂತ್ ಅವರ ಮೇಲೆ FIR ದಾಖಲಾಗುತ್ತೆ. ಅಬಕಾರಿ ಕಾಯ್ದೆಯಡಿಯಲ್ಲೂ ಕೂಡ FIR ದಾಖಲಾಗುತ್ತೆ. ಅದಾದ ನಂತರ ನಟರಿಗೆ ಅಂದ್ರೆ ಸೆಲೆಬ್ರಿಟೀಸ್ಗಳು ದರ್ಶನ್ ಸೇರಿದಂತೆ 8 ಮಂದಿಗೆ ಯಾರೆಲ್ಲ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅವರಿಗೆ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡಿದ್ರು. ಈಗ ಸದ್ಯ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ಈಗ ಸೆಲೆಬ್ರಿಟೀಸ್ಗಳು ಅಂದ್ರೆ ದರ್ಶನ್ ಅಂಡ್ ಟೀಮ್ ಇವಾಗಲೇ ವಿಚಾರಣೆಗೆ ಬಂದಿರುವಂತದ್ದು. ಈಗ ಸದ್ಯ ಆ ಒಂದು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಅಭಿಮಾನಿಗಳು ಕೂಡ ಸೇರಿರುವಂತದ್ದು. ಅಂದ್ರೆ ಈಗಾಗಲೇ ದರ್ಶನ್ ಅವರಿಗೆ ನೋಟಿಸ್ ನೀಡಿದ್ದಾರೆ ಅಂತ ಯಾವಾಗ ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಸೆಲೆಬ್ರಿಟೀಸ್ಗಳು ಕೂಡ ಬಂದಿದ್ರು. ಸೆಲೆಬ್ರಿಟೀಸ್ಗಳು ಕೂಡ ಬಂದು ಅಂದ್ರೆ ಸೆಲೆಬ್ರಿಟೀಸ್ಗಳ ಅಭಿಮಾನಿಗಳು ಕೂಡ ಬಂದಿದ್ದಾರೆ. ಬಂದು ಎಲ್ಲರೂ ಕೂಡ ನೂಕು ನುಗ್ಗಾಟ ಕೂಡ ಈಗಾಗಲೇ ಏರ್ಪಟ್ಟಿರುವಂಥದ್ದು. ಯಾಕಂದ್ರೆ ಯೂಶಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೂ ಕೂಡ ಸಾಕಷ್ಟು ಅಭಿಮಾನಿಗಳು ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಅಭಿಮಾನಿಗಳು ಕೂಡ ಇಲ್ಲಿ ಬಂದಿರುವಂತದ್ದು. ಈಗ ಸದ್ಯ ದರ್ಶನ್ ಸೇರಿದಂತೆ 8 ಮಂದಿ ವಿಚಾರಣೆಗೆ ಹಾಜರಾಗಿದ್ದಾರೆ. ವಿಚಾರಣೆಗೆ ಹಾಜರಾಗಿ ಈಗ 3 ಜನ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಹಾಗೆ ಇನ್ಸ್ಪೆಕ್ಟರ್ ಸುರೇಶ್ ಅಂದ್ರೆ ಸುಬ್ರಹ್ಮಣ್ಯ ನಗರ ಇನ್ಸ್ಪೆಕ್ಟರ್ ಸುರೇಶ್ ಅವರ ನೇತೃತ್ವದಲ್ಲಿ ಈಗಾಗಲೇ ಇನ್ವೆಸ್ಟಿಗೇಷನ್ ಶುರುವಾಗಿದ್ರೆ ಮತ್ತೊಂದು ಕಡೆ ಅಂದ್ರೆ ವಿಚಾರಣೆಯನ್ನ ಮಾಡೋದಕ್ಕೆ 15 ಪ್ರಶ್ನಾವಳಿಗಳನ್ನ ಈಗಾಗಲೇ ರೆಡಿ ಮಾಡಿಕೊಂಡು ಅವರ ವಿಚಾರಣೆಯನ್ನ ಶುರು ಮಾಡಿದ್ರೆ ಮತ್ತೊಂದು ಕಡೆ ಸಾಕಷ್ಟು ಜನ ಅಭಿಮಾನಿಗಳು ಈಗಾಗಲೇ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಜಮಾವಣೆಗೊಂಡಿದ್ದಾರೆ. ಎಲ್ಲರೂ ಕೂಡ ತಮ್ಮ ನಟನಿಗೆ ಜೈಕಾರವನ್ನ ಹಾಕೋದ್ರ ಮುಖಾಂತರವಾಗಿ ಅವ್ರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಇವತ್ತು ಕರೆಸಿರುವಂತದ್ದು ಇಷ್ಟೇ ವಿಟ್ನೆಸ್ ನ ಪರ್ಪಸ್ ಆಗಿ ಅಂದ್ರೆ ಸಾಕ್ಷಿಯ ಉದ್ದೇಶದಿಂದ ಇವತ್ತು ದರ್ಶನ್ ಸೇರಿದಂತೆ 8 ಜನ ಸೆಲೆಬ್ರಿಟಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಇದರಲ್ಲಿ ಈಗಾಗಲೇ FIR ಅನ್ನ ಏನು ದಾಖಲು ಮಾಡಿದ್ದಾರೆ. FIR ನಲ್ಲಿ ಪ್ರಮುಖವಾಗಿ ಶಶಿರೇಖಾ ಜಗದೀಶ್ ಆಗಿರ್ಬೋದು ಜೊತೆಗೆ ಪ್ರಶಾಂತ್ ಅವರಾಗಿರ್ಬೋದು ಅವರ ಮೇಲೆ ದೂರು ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳಾಗಿ ಪರಿಗಣನೆಗೆ ತೆಗೆದುಕೊಳ್ಳೋದಕ್ಕೆ ಅಂದ್ರೆ ಈ 8 ಮಂದಿಯನ್ನು ಕೂಡ ಈಗಾಗಲೇ ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಈಗ ಸದ್ಯ ಒಳಗೆ ಹೋಗಿರೋದ್ರಿಂದ 15 ಪ್ರಶ್ನಾವಳಿಗಳನ್ನ ಅಂದ್ರೆ ಇಂಡಿವಿಜುವಲ್ ಪರ್ಸನ್ಸ್ಗೆ 15 ಪ್ರಶ್ನೆಗಳನ್ನ ಕೇಳ್ತಾರೆ. ಒಬ್ಬೊಬ್ಬರಿಗೂ ಸಪರೇಟ್ ಆದ ಒಂದು ವಿಚಾರಣೆಯನ್ನ ಮಾಡಿ ಓರಲ್ ಆಗಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ 15 ಪ್ರಶ್ನೆಗಳನ್ನ ಈಗಾಗಲೇ ತಯಾರು ಮಾಡ್ಕೊಂಡಿರೋದ್ರಿಂದ ಅವರ ಹೆಸರು, ವಿಳಾಸ ಹಾಗೆ ಈ ಒಂದು ಪಾರ್ಟಿಗೆ ಸಂಬಂಧಪಟ್ಟಂತೆ ಅಂದ್ರೆ ಎಷ್ಟು ಗಂಟೆಗೆ ಆ ಪಾರ್ಟಿಗೆ ಬಂದ್ರಿ, ಯಾಕೆ ನೀವು ಅವಧಿಗೂ ಮೀರಿ ಆ ಪಾರ್ಟಿಯಲ್ಲಿ ಭಾಗಿಯಾದ್ರಿ, ನಿಮಗೆ ಆ ಒಂದು ಕಾನೂನಿನ ಅರಿವಿರಲಿಲ್ಲ, ಜೊತೆಗೆ ಈ ಪಾರ್ಟಿಯನ್ನ ಯಾರು ಆರ್ಗನೈಸ್ ಮಾಡಿದ್ರು, ನಿಮ್ಮ ಚಿತ್ರತಂಡವೇ ಮಾಡಿದ್ರೆ ಯಾರೆಲ್ಲ ಸೆಲೆಬ್ರಿಟಿಗಳು ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು, ಈ ರೀತಿಯಲ್ಲಿ ಅನೇಕ ಪ್ರಶ್ನೆಗಳನ್ನ ಈಗಾಗಲೇ ಸಿದ್ಧ ಮಾಡಿ ಇಟ್ಕೊಂಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ 15 ಪ್ರಶ್ನೆಗಳಲ್ಲಿ ಆ ಒಂದು ಪಾರ್ಟಿಗೆ ಸಂಬಂಧಪಟ್ಟಂತಹ ಪ್ರಶ್ನಾವಳಿಗಳು ಕೂಡ ಜೊತೆಗೆ ಆ ಪಾರ್ಟಿಯಲ್ಲಿ 8 ಮಂದಿಯನ್ನ ಹೊರತುಪಡಿಸಿದ್ರೆ ಬೇರೆ ಯಾರಾದ್ರೂ ಭಾಗಿಯಾಗಿದ್ರಾ ಅಂತೇಳಿ ಅವರನ್ನು ಕೂಡ ಪ್ರಶ್ನಾವಳಿಗಳನ್ನ ಅಥವಾ ಪ್ರಶ್ನೆಯನ್ನ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.